ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಇವತ್ತು ಮದುವೆ ಮನೆಗಳಲ್ಲಿ ಹಾಗೆ ಉಡುಪಿ ಸ್ಟೈಲಲ್ಲಿ ರಸಮ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗೆ ಮಾಡ್ಕೋಬೋದು ಮನೆಯಲ್ಲಿ. ನಾವು ಮದುವೆ ಮನೆಗಳಿಗೆಲ್ಲ ಹೋದಾಗ ಈ ರಸಮ್ಗೆ ನಾವು ಫ್ಯಾನ್ ಆಗಿ ಹೋಗಿರ್ತೀವಿ. ಅಷ್ಟು ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಇರುತ್ತೆ. ಅನ್ನಕ್ಕಂತೂ ಒಂದು ಚೂರು ತುಪ್ಪ ಹಾಕ್ಕೊಂಡು ಸೈಡಲ್ಲಿ 2 ಹಪ್ಪಳ ಇಟ್ಕೊಂಡು ತಿಂತಾಯಿದ್ರೆ ಆಹಾ, ನಾಲ್ಗೆ ರುಚಿ ಇನ್ನು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇರುತ್ತೆ. ಇದಕ್ಕೆ ನಾನು ಒಂದು ಬಟ್ಲ ಅಳತೆಯಲ್ಲಿ ಬೇಳೆ ತೊಗೊಂಡು 3 ಕಪ್ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. 2 ರಿಂದ 3 ವಿಸಿಲ್ ಹಾಕಿದ್ದಾದಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಲೈವ್ ಕೂಡ ಡೈಲಿ ಲೈವ್ ಬರ್ತಿದ್ದೇನೆ. ಪ್ಲೀಸ್ ಲೈವ್ ಕೂಡ ಬಂದು ಸಪೋರ್ಟ್ ಮಾಡಿ. ಹಾಗೆ 1130 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ. ಹಾಗೆ ವಾಚ್ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ನ ವಾಚ್ ಮಾಡಿ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆಗೋ ಥರ ಮಾಡಿಕೊಡಿ. ಹಾಗೆ ಒಂದು ಬಟ್ಲಲ್ಲಿ ಸ್ವಲ್ಪ ಉಪ್ಪುನೂ ಹುಣಸೆಹಣ್ಣು ಹಾಕಿ ನೆನೆಸಿಟ್ಬಿಡ್ತೀನಿ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಇನ್ನೊಂದು ಬಾಣಲಿಯಲ್ಲಿ ಕಡಲೆಬೇಳೆ, ಸ್ವಲ್ಪ ಧನಿಯಾ, ಜೀರಿಗೆ, ಒಣಮೆಣ್ಸಿನ್ಕಾಯಿ, ಮೆಣಸು ಹಾಗೆ ಮೆಂತ್ಯ ಇಷ್ಟನ್ನು ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾವು ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಬಿಟ್ರೆ ಇದನ್ನು ಸೀದೋಗುತ್ತೆ, ರಸಮ್ ಟೇಸ್ಟೇ ಕೆಟ್ಟೋಗುತ್ತೆ. ಮೈನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಈ ರಸಮ್ಗೆ ಇಷ್ಟೇ. ಇದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈಗ ಏನು ನಾನು ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೆ ಆ ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬ್ರೌನಾಗಿ ತಿರ್ಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇದಕ್ಕೆ ನೀವು ಕೊಬ್ಬರಿ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಹುರಿದಿದ್ದಾದಮೇಲೆ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಆರಕ್ಕೆ ಬಿಟ್ಟಾದಮೇಲೆ ಸ್ವಲ್ಪ ನಾನು ಮಿಕ್ಸಿ ಹಾಕ್ಕೋತೀನಿ. ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಮಿಕ್ಸಿಗೆ ರುಬ್ಬುತ್ತಾ ಇದ್ದಂಗೆ ಸ್ಮೆಲ್ ಘಮ ಅಂತ ವಾಸನೆಗೇ ಊಟ ಇನ್ನು ಎಷ್ಟು ಬೇಗ ನಾವು ತಿಂತೀವೋ ಅಂತ ಅನಿಸ್ಬಿಡುತ್ತೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದ್ದಾದಮೇಲೆ ಕರಿಬೇವಿನ ಸೊಪ್ಪುನೂ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತೀನಿ. ಇದನ್ನು ಒಂದು 10 ನಿಮಿಷ ಹಾಗೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಡೋಣ. ಇದು ಕೂಡ ಅಷ್ಟೇ, ಹೈ ಫ್ಲೇಮಲ್ಲಿಟ್ಟರೆ ಬೇಗ ಸೀದೋಗುತ್ತೆ. ಈಗ ನಾವೇನು ಬೇಯಿಸಿಟ್ಕೊಂಡಿದ್ವಿ ಬೇಳೆ, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ವಲ್ಲ, ಅದೇ ಬೇಯಿಸಿಟ್ಕೊಂಡಿರೋದನ್ನ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೆ ನಾನು. ಅದನ್ನು ಕೂಡ ಹಾಕಿ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಇದು ಕುದ್ದಿದ್ದಾದಮೇಲೆ ಏನು ಹುಣಸೆಹಣ್ಣು ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಆ ಹುಣಸೆಹಣ್ಣ ನೀರನ್ನ ಕೂಡ ಈಗ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿಬೇಕು ಸಾಂಬಾರು. ಆಗ ರುಬ್ಬಿರೋ ಮಸಾಲೆನ ಹಾಕಿ ಫ್ರೈ ಮಾಡೋಣ. ತುಂಬಾ ಚೆನ್ನಾಗಿ ಬರುತ್ತೆ ಈ ರಸಮ್ಮು. ಉಡುಪಿ ಹೋಟ್ಲುಗಳಲ್ಲಿ ತುಂಬ ಇದು ಫೇಮಸ್ಸು, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟ್ಗೆ ಅಂತ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಆ ಸ್ವೀಟು ಹುಳಿಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಕುದೀತಾ ಇದೆ. ಈಗ ಏನು ನಾನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲೆನ ಸ್ವಲ್ಪ ನೀರು ಹಾಕ್ತೀನಿ. ನೀವು ಎಷ್ಟು ಇದು ಮಾಡ್ತೀರೋ ಅಷ್ಟು ಇದಕ್ಕೆ ಗಟ್ಟಿ ಆಗ್ತಾನೇ ಇರುತ್ತೆ. ನೀವು ಎಷ್ಟು ಬೇಕಾದರೂ ನೀರು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಹಾಗೆ ಕಟ್ ಮಾಡಿ ಇಟ್ಟಿರೋವಂಥ ಕೊತ್ತಂಬರಿ ಸ್ವಲ್ಪನ ಹಾಕಿ ಬಿಸಿ ಅನ್ನಕ್ಕೆ ಇದನ್ನ ಸರ್ವ್ ಮಾಡಿ ತಿಂತಾಯಿದ್ರೆ ಮದುವೆ ಮನೆಗೆಲ್ಲ ನೀವು ಹೋಗೋದೇ ಬೇಡ. ನಿಮಗೆ ಬೇಕು ಅಂದಾಗ ನೀವೇ ಮನೆಯಲ್ಲಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಇದನ್ನು ಮಾಡಿಕೊಂಡು ತಿನ್ನಿ. ಹಾಗೆ ಮನೆಗೆ ಯಾರಾದರೂ ಹೊಸದಾಗಿ ಗೆಸ್ಟ್ಗಳು ಬಂದಾಗ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಅಂತೂ ನಿಮ್ಮ ಫ್ಯಾನ್ ಆಗಿ ಹೋಗ್ತಾರೆ, ನಿಮಗೆ ಕಳೆದೇ ಹೋಗ್ತಾರೆ. ಸೊ ಇದನ್ನು ಎಲ್ಲರೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಚೆನ್ನಾಗಿ ಕುದಿಸಿದ್ದೀನಿ ಇದು ಗಟ್ಟಿ ಹಾಕ್ತಾನೆ ಇತ್ತು. ನನಗೆ 2 ಮನೆಗೆ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ 2-3 ಸತಿ ನೀರು ಹಾಕಿ ಕುದಿಸಿದ್ದೀನಿ. ಅಷ್ಟು ಚೆನ್ನಾಗಿತ್ತು. ಆ ಸ್ಮೆಲ್ಗೆ ಕೂಡ ನಮ್ಮ ಮನೇಲಿ ಕೇಳ್ತಾಯಿದ್ರು ಏನು ಡಿಫ್ರೆಂಟಾಗಿ ಮಾಡಿದ್ಯಾ ಅಂತ. ಈಗ ಒಂದು ಬಟ್ಲಿಗೆ ಮಾಡ್ತಾಯಿದ್ದೀನಿ. ಬಟ್ಲಿಗೆ ಸರ್ವ್ ಮಾಡಿದ್ದಾದಮೇಲೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದ್ರೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ರಸಮ್ಮು. ಫಸ್ಟ್ ಟೈಮ್ ಕೂಡ ನಾನು ಕೂಡ ಟ್ರೈ ಮಾಡಿದ್ದು. ಮೊದಲೊಂದು ಸತಿ ಮಾಡಿದ್ದೆ, ಅಷ್ಟು ಟೇಸ್ಟ್ ಏನು ಬಂದಿರಲಿಲ್ಲ. ಈ ಟೈಮ್ ಅಂತೂ ಮನೇಲಿ ಎಲ್ಲರೂ ಸೇಮ್ ಮದುವೆ ಮನೆಗಳಲ್ಲಿ ತಿಂದಂಗೆ ಇದೆ, ಹಾಗೆ ಭಟ್ರು ಮಾಡ್ದಂಗೆ ಇದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಲೈವ್ ಕೂಡ ಬರ್ತಾ ಇದ್ದೇನೆ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ನನಗೆ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಈಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿ ನನ್ನ ಚಾನಲ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋ ಥರ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಬಾಯ್. ಲವ್ ಯು ಆಲ್.